ಎಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೇ ಇದೆ. ಇದಕ್ಕೆ ಧಾರವಾಡ ಜಿಲ್ಲೆ ಕೂಡ ಹೊರತಲ್ಲ. ಈ ಬೀದಿ ನಾಯಿಗಳನ್ನ ಹತೋಟಿಗೆ ತರೋಕೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇದೆ. ಆದರೆ ಇದೀಗ ಈ ಸಂತಾನ ಶಕ್ತಿ ಹರಣ ಕೇಂದ್ರದಿಂದಲೇ ಧಾರವಾಡದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಮಸ್ಯೆ ಎದುರಾಗಿದೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬೀದಿ ನಾಯಿಗಳ ಸಂತಾನ ಹರಣ ಗ್ರಾಮಸ್ಥರ ಸಮಸ್ಯೆಗೆ ಕಾರಣ. ಎಲ್ಲಿ ನೋಡಿದ್ರು ಬೀದಿ ನಾಯಿಗಳದ್ದೇ ಹಾವಳಿ. ಹೋಟೆಲ್, ಶಾಲೆ, ಡಾಬಾ, ಹೊಲಗಳಲ್ಲೂ ಬೀದಿ ನಾಯಿಗಳದ್ದೇ ಹಾವಳಿ. ಇದೀಗ ಹುಬ್ಬಳ್ಳಿ, ಧಾರವಾಡ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಲ್ಲ. ಧಾರವಾಡ ತಾಲೂಕಿನ ಮನಸೂರು, ಸಲಕಿನಕೊಪ್ಪ, ನಿಗದಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ನಾಯಿಗಳ ಹಿಂಡೆ ಇವೆ. ಇದಕ್ಕೆ ಕಾರಣ ಸಲಕಿನಕೊಪ್ಪ ಗ್ರಾಮದ ಬಳಿ ಇರೋ ಈ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸಾ ಕೇಂದ್ರ ಅನ್ನೋದು ಸ್ಥಳೀಯರ ಆರೋಪ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಸೆರೆ ಹಿಡಿಯುವ ನಾಯಿಗಳನ್ನ ಇಲ್ಲಿಗೆ ತಂದು ಅವುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತೆ. ಬಳಿಕ ಸೆರೆ ಹಿಡಿದ ಜಾಗಕ್ಕೆ ಈ ನಾಯಿಗಳನ್ನ ಬಿಡಬೇಕನ್ನೋದು ನಿಯಮ. ಆದರೆ ಈ ಬೀದಿ ನಾಯಿಗಳನ್ನ ಇಲ್ಲಿಯೇ ಬಿಡ್ತಿದ್ದಾರೆ. ಹೀಗಾಗಿ ಗ್ರಾಮಗಳಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ ಅನ್ನೋದು ಸ್ಥಳೀಯರ ವಾದ. ಈ ಸಿಟಿಯಿಂದ ನಾಯಿಗಳನ್ನ ಹಿಡ್ಕೊಂಡ್ ಕಾಸು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೇನೋ ಗೊತ್ತಿಲ್ಲ. ಬಿಲ್ ತಂದು ಬಿಡಾತ್ಬಿಟ್ಟಾರೆ ಸರ್. ಬಿಡಾಕತ್ಬಿಟ್ಟು ಇಲ್ಲಿ ಸುತ್ತಮುತ್ತ ಹಳ್ಳಿಗೆಲ್ಲ ನಾಯಿ ಜಾಸ್ತಿ, ಹವಳಿ ಜಾಸ್ತಿ ಆಗೈತೆ ರೀ. ಏನಿಲ್ಲ ಸರ್, ರೋಡ್ ಮ್ಯಾಗ ಅದು ಅಡ್ಡಾಡ್ತಿರ್ತಾವು, ಸಣ್ಣ ಮಕ್ಕಳು ಅದು ಅಡ್ಡಾಡ್ತಿರ್ತಾವು, ಹೆದರಾಕತ್ಬಿಟ್ಟವ್ರೆಲ್ಲ, ಅವು ಸುಮ್ಮನೆ ಅಟ್ಯಾಕ್ ಮಾಡಾಕತ್ಬಿಟ್ಟವು. ಇನ್ನು ಈ ಬೀದಿ ನಾಯಿಗಳ ಕಾಟ ಒಂದೆರಡಲ್ಲ. ಈ ಪ್ರದೇಶಗಳಲ್ಲಿರೋ ಮನೆ, ಹೋಟೆಲ್, ಡಾಬಾಗಳಿಗೆ ಒಳನುಗ್ತವೆ. ಮಕ್ಕಳು, ವೃದ್ಧರು, ಜಾನುವಾರುಗಳ ಮೇಲೆ ದಾಳಿ ಮಾಡ್ತಿವೆ. ಈ ಕೇಂದ್ರ ತೆರೆಯಲು ಗ್ರಾಮ ಪಂಚಾಯತ್ನಿಂದ ಯಾವುದೇ ಪರವಾನಗಿ ಪಡೆದಿಲ್ಲ. ಶಸ್ತ್ರಚಿಕಿತ್ಸೆ ಬಳಿಕ ಇಲ್ಲಿಯೇ ನಾಯಿಗಳನ್ನ ಬಿಡ್ತಿರೋದ್ರಿಂದ ನಾಯಿಗಳ ದಾಳಿಗಳು ಹೆಚ್ಚಾಗಿವೆ. ಕೆಲವು ತಿಂಗಳ ಹಿಂದೆ ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡಿದೆ ಅಂತ ಇಡೀ ಗ್ರಾಮಸ್ಥರೇ ಭಯಪಟ್ಟಿದ್ರು. ಆದರೆ ಸಿಸಿಟಿವಿ ಪರಿಶೀಲನೆ ಮಾಡಿದ ಬಳಿಕ ನಾಯಿಗಳ ದಾಳಿ ಅನ್ನೋದು ತಿಳಿದು ಬಂದಿದೆ. ಕೂಡಲೇ ಈ ಕೇಂದ್ರವನ್ನ ಬೇರೆಡೆ ಸ್ಥಳಾಂತರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಕೇಂದ್ರಕ್ಕೆ ನಮ್ಮ ಗ್ರಾಮ ಪಂಚಾಯತಿಂದ ಪರ್ಮಿಷನ್ ತೊಗೊಂಡಿಲ್ಲ. ಅವರು ತೊಗೊಂಡ್ರೆ ನಮ್ಗೆ ಗೊತ್ತಾಕಿತ್ತು. ನಾವು 2ನೇ ಪೀಡ್ ಮೆಂಬರ್, ಇವ್ರು ಅನ್ನಕ್ಕೆ ನಮ್ಮ ಪಂಚಾಯತಿಗೆ ಬಂದಿಲ್ಲ. ಬರುಲ್ಲೇ ಇವರು ಸಿಟಿ ಒಳಗೆ ನಾಯಿ ತೊಗೊಂಬಂದ ಇಲ್ಲಿ ಹಳ್ಳಿ ಅಂತೇಳಿ ಸಲಕಿನಕೊಪ್ಪ ಗ್ರಾಮದಾಗ ಇವರು ಒಂದು ಸರ್ವೆ ನಂಬರ್ದಾಗ ಅದಾರ. ಇಲ್ಲಿ ಸುತ್ತಮುತ್ತಲು ಒಂದು 5-6 ಹಳ್ಳಿ ಕನಿಷ್ಠ ನಾಯಿ ತುಂಬಿಟ್ಟಾವ ಹಳ್ಳಿ ಒಳಗೆ. ಒಟ್ನಲ್ಲಿ ನಾಯಿಗಳ ಹಾವಳಿಯಿಂದ ಮಕ್ಕಳು ಮನೆಯಿಂದ ಹೊರಗೆ ಬರೋಕೆ ಆತಂಕ ಪಡುವಂತಾಗಿದೆ. ಈಗಾಗಲೇ ಹಲವು ಬಾರಿ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18, ಧಾರವಾಡ.